ರೇಣುಕಾ ಕೊಲೆ ಆರೋಪಿಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಸೆಪ್ಟೆಂಬರ್ 12ರವರೆಗೂ ಜೈಲು ವನವಾಸ ಫಿಕ್ಸ್ 60 ಡಿಜಿಟಲ್ ಸಾಕ್ಷಿಗಳು ಕೋರ್ಟ್ಗೆ ಸಲ್ಲಿಕೆ. ಪರಪನಗ್ರಹಾರದಲ್ಲಿ ನಾಗನ ಕಾರುಬಾರು ಸಿಸಿಬಿ ದಾಳಿ ಬಗ್ಗೆಯೂ ಈತನಿಗೆ ಗೊತ್ತಿತ್ತು. ರೌಡಿ ಬೆನ್ನಿಗೆ ನಿಂತಿರುವ ಆ ಜನಪ್ರತಿನಿಧಿ ಯಾರು? ಹುಬ್ಬಳ್ಳಿಯಲ್ಲಿ ಸಿಟಿ ರವಿ ಅವರು ದೀಪಾವಳಿ ಒಳಗನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಿದೆ. ಇದನ್ನ ಬಿಟ್ರೆ ಬೇರೆ ಏನಾರ ಪ್ಲೀಸ್ ಇಲ್ಲ. ಇದನ್ನ ನಿಮ್ಮ ಕೈ ಮುಗಿತೇವೆ 10 ನಿಮಿಷ ಒಳಗೆ ಏನು ಅಲ್ಲ ಅದನ್ನ ಹೇಳ್ರೆ ನಮ್ಮ ಸರ್ಕಾರ ಬಿದ್ದು ಬಿಡ್ತೈತೆ. ಇಲ್ಲ ಸರ್, ಈಗ ಜಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲ ಅದನ್ನ ತೋದು ಏನು ಮಾಡ್ದೆ ನನಗೆ. ಸಿಎಂ ಬದಲಾವಣೆ ವದಂತಿಗೆ ಸತೀಶ್ ಸುಸ್ತು, ನಿಮ್ಮ ಕೈ ಮುಗಿತೀನಿ, ಬೇರೆ ವಿಚಾರ ಕೇಳಿ. ಮಾಧ್ಯಮಗಳ ಮುಂದೆ ಸಚಿವರ ತೊಳಲಾಟ. ಕೋಲಾರ ಬಳಿಕ ಬೀದರ್ನಲ್ಲೂ ಲೈಂಗಿಕ ಕಿರುಕುಳ ಆರೋಪ. ಪ್ರಾಂಶುಪಾಲರ ಮೇಲೆಯೇ ಬ್ಯಾಡ್ ಟಚ್. ಪಾಠ ಹೇಳೋ ಮೇಷ್ಟ್ರ ಬಾಯಲ್ಲೇ ಡಬಲ್ ಮೀನಿಂಗ್. ಮಡಿಕೇರಿಯಲ್ಲಿ ಕನ್ನಡ ರಥದ ಅದ್ದೂರಿ ಮೆರವಣಿಗೆ. ತುಂತುರು ಮಳೆಯ ನಡುವೆ ಕನ್ನಡದ ಕಹಳೆ. ಮೆರವಣಿಗೆಗೆ ಕಲಾ ತಂಡಗಳ ಸಾಥ್. ರಿಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ಸ್ವಇಚ್ಛಾ ಹೇಳಿಕೆ ಲಭ್ಯ ಆಗಿದೆ. ರೇಣುಕಸ್ವಾಮಿಯ ಮೇಲೆ ಹಲ್ಲೆಯ ಬಗ್ಗೆ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ರೇಣುಕಸ್ವಾಮಿ ತಲೆ, ಕುತ್ತಿಗೆ, ಎದೆ ಭಾಗಕ್ಕೆ ಒದ್ದಿದ್ದೆ. ಮರದ ಕೊಂಬೆಯನ್ನ ಮುರ್ಕೊಂಡು ಹಲ್ಲೆಯನ್ನ ಮಾಡಿದ್ದೆ. ಕೈಯಿಂದ ರೇಣುಕಾ ಮೇಲೆ ಗುದ್ದಿದ್ದಾಗಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಪವಿತ್ರಾಳನ್ನ ಕರೆಸಿದ್ದು ಕೂಡ ನಾನೇ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಥಳಿಸೋದಕ್ಕೆ ನಾನೇ ಹೇಳಿದ್ದೆ. ದರ್ಶನ್ ಈ ಎಲ್ಲ ವಿಚಾರಗಳನ್ನ ಒಪ್ಕೊಂಡಿದ್ದಾರೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಇವೆಲ್ಲವನ್ನು ಕೂಡ ದಾಖಲು ಮಾಡಿದ್ದಾರೆ. ರೇಣುಕಸ್ವಾಮಿಯ ತಲೆ, ಕುತ್ತಿಗೆ, ಎದೆ ಭಾಗಕ್ಕೆ ನಾನು ಒದ್ದಿದ್ದೆ ಅಂತ ದರ್ಶನ್ ಒಪ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ಮರದ ಕೊಂಬೆಯನ್ನ ಮುರ್ಕೊಂಡು ಆತನಿಗೆ ಮನಸ್ಸೋ ಇಚ್ಛೆ ಹೊಡೆದೆ. ಪವಿತ್ರ ಗೌಡಗೆ ಹೊಡೆಯೋದಕ್ಕೆ ನಾನೇ ಹೇಳಿದೆ. ಪವಿತ್ರಾಳನ್ನ ಕರೆಸಿದ್ದು ಕೂಡ ನಾನೇ ಅಂತ ದರ್ಶನ್ ತಪ್ಪನ್ನ ಒಪ್ಕೊಂಡಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಥಳಿಸೋದಕ್ಕೆ ನಾನೇ ಹೇಳಿದ್ದೆ. ನಾನು ಹೇಳಿದಂತೆ ಆಕೆ ರೇಣುಕಸ್ವಾಮಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ಲು. ಇದು ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿರೋದು. ದರ್ಶನ್ ತಮ್ಮ ಹೇಳಿಕೆಯಲ್ಲಿ, ಸ್ವಇಚ್ಛಾ ಹೇಳಿಕೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಹೇಗೆಲ್ಲ ನಾನು ಹೊಡೆದೆ ಅನ್ನೋದನ್ನ ದರ್ಶನ್ ಒಪ್ಕೊಂಡಿದ್ದಾರೆ. ಪವಿತ್ರ ಗೌಡಾಳನ್ನ ಆ ಶೆಡ್ಡಿಗೆ ಬರೋದಕ್ಕೆ ಹೇಳಿದ್ದು ಕೂಡ ನಾನೇ. ಪವಿತ್ರ ಗೌಡಾಳಿಗೆ ಚಪ್ಪಲಿ ಕೊಟ್ಟು ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ಹೊಡಿ ಅಂತೇಳಿ ಹೇಳಿದ್ದು ಕೂಡ ನಾನೇ. ರೇಣುಕಾ ಸ್ವಾಮಿಯ ತಲೆ, ಎದೆ ಸೇರಿದಂತೆ ಆತನ ಕುತ್ತಿಗೆ ಭಾಗಕ್ಕೆ ಒದ್ದಿದ್ದೇನೆ ನಾನು. ಮರದ ಕೊಂಬೆಯನ್ನು ಮುರಿದುಕೊಂಡು ರೇಣುಕಾ ಸ್ವಾಮಿ ಮೇಲೆ ನಾನು ಹಲ್ಲೆ ಮಾಡಿದ್ದೇನೆ. ಕೈಯಿಂದ ರೇಣುಕಾ ಸ್ವಾಮಿಗೆ ಗುದ್ದಿದ್ದೇನೆ ನಾನು ಅಂಥೇಳಿ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಗೌಡಾಳನ್ನ ಕರೆಸಿದ್ದು ಕೂಡ ನಾನೇ ಅಂಥೇಳಿ ದರ್ಶನ್ ಈಗ ತಮ್ಮ ಸ್ವಇಚ್ಛಾ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಪವಿತ್ರಾಳಿಗೆ ಚಪ್ಪಲಿಯಿಂದ ಹೊಡೆಯೋದಕ್ಕೆ ಹೇಳಿದ್ದು ಕೂಡ ನಾನೇ ಅಂಥೇಳಿ ದರ್ಶನ್ ಈಗ ಸ್ವಇಚ್ಛಾ ಹೇಳಿಕೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ನಾವು ಕೊಂದ್ವಿ ಅನ್ನೋದನ್ನು ಕೂಡ ದರ್ಶನ್ ಎಳೆಯಾಗಿ ತಮ್ಮ ಸ್ವಇಚ್ಛಾ ಹೇಳಿಕೆಯನ್ನ ಪೊಲೀಸರ ಮುಂದೆ ದಾಖಲಿಸಿದ್ದಾರೆ. ಈಗ ಪೊಲೀಸರು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವಂಥ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಈಗ ರಿವೀಲ್ ಆಗಿದೆ. ದರ್ಶನ್ ಹೇಗೆಲ್ಲ ಈ ಕೊಲೆಗೆ ಸಂಚು ರೂಪಿಸಿದ್ರು, ದರ್ಶನ್ ಹೇಗೆಲ್ಲ ಭೀಕರವಾಗಿ ಒದ್ದು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು, ಯಾವ್ಯಾವ ಸ್ಥಳದಲ್ಲಿ ದರ್ಶನ್ ಏನು ಮಾಡಿದ್ರು, ಇದೆಲ್ಲದರ ಫೋಟೋ ಸಮೇತ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಚಾರ್ಜ್ ಶೀಟ್ನ ಒಂದೊಂದು ಅಕ್ಷರವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಯಾವ ಬಾರ್ನಲ್ಲಿ ಕುಡಿದು ಆನಂತರ ತಮಗೆ ಕರೆ ಬಂದ ತಕ್ಷಣ ರೇಣುಕಾ ಸ್ವಾಮಿ ಶೆಡ್ಡಿಗೆ ಬಂದಿದ್ದಾರೆ ಅನ್ನೋದು ತಿಳಿದ ತಕ್ಷಣ ದರ್ಶನ್ ಎಷ್ಟೊತ್ತಿಗೆ ಬಂದ್ರು, ಏನೇನಾಯ್ತು, ಯಾರೆದ್ರು ಹಲ್ಲೆ ಮಾಡಿದ್ರು, ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಯೋದಕ್ಕೆ ಹೇಳಿದ್ಯಾರು, ಇದೆಲ್ಲವನ್ನು ಕೂಡ ಸ್ವಇಚ್ಛಾ ಹೇಳಿಕೆಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಕಾಲಿನಿಂದ 1-2 ಬಾರಿ ಒದ್ದಿದ್ದೇನೆ. ಹೊರಗಡೆ ಚಿತ್ರದುರ್ಗದ ಹುಡುಗರು ಕೂಡ ನಿಂತಿದ್ರು. ಅಲ್ಲಿಂದ ಕರ್ಕೊಂಡು ಬಂದವರು, ಅಣ್ಣ ಒಂದು ಫೋಟೋ ಅಂಥೇಳಿ ಸೆಲ್ಫಿ ಕೇಳಿದ್ರು. ಅಣ್ಣ ಒಂದು ಫೋಟೋ ಅಂಥೇಳಿ ನನ್ನ ಹತ್ರ ಸೆಲ್ಫಿ ಕೇಳಿದ್ರು. ನಾನು ಫೋಟೋಗೆ ಪೋಸ್ ಕೊಟ್ಟು ಅಲ್ಲಿಂದ ಹೊರಟೆ.
ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ. ವಿನಯ್ ಜೀಪ್ನಲ್ಲಿ ಕುಳಿತು ಮನೆ ಕಡೆ ನಾನು ಹೊರಟೆ ಅನ್ನೋದನ್ನ ದರ್ಶನ್ ಒಪ್ಕೊಂಡಿದ್ದಾರೆ. ಕಾಲಿನಿಂದ ಒಂದೆರಡು ಬಾರಿ ಒದ್ದು ನಾನು ಅಲ್ಲಿಂದ ತೆರಳಿದೆ. ಹೊರಗಡೆ ಚಿತ್ರದುರ್ಗದ ಹುಡುಗರಿದ್ರು, ಸೆಲ್ಫಿ ಕೇಳಿದ್ರು. ಆ ಸೆಲ್ಫಿಗೆ ನಾನು ಅವರಿಗೆ ಫೋಟೋ ಕೊಟ್ಟೆ ಅನ್ನೋದನ್ನು ಕೂಡ ದರ್ಶನ್ ಹೇಳಿದ್ದಾರೆ. ಏನೇನಾಯ್ತು ದರ್ಶನ್ನ ರೇಣುಕಾ ಸ್ವಾಮಿಯನ್ನ ಕೊಂದಿದ್ದ ದಿನ ಅನ್ನೋದನ್ನ ದರ್ಶನ್ ಈಗ ಬಾಯ್ಬಿಟ್ಟಿದ್ದಾರೆ. ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ರೇಣುಕಾ ಸ್ವಾಮಿಯನ್ನ ಯಾರ್ಯಾರು ಹೇಗೆಲ್ಲ ಹಲ್ಲೆ ಮಾಡಿದ್ರು ಅನ್ನೋದು ಕೂಡ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮಗೆ ಮಾಹಿತಿ ಲಭ್ಯ ಆಗಿದೆ. ಚಾರ್ಜ್ ಶೀಟ್ನ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರ ಪ್ರಕಾರ ದರ್ಶನ್ ತಪ್ಪೊಪ್ಪಿಕೊಂಡಿರೋದು ಕೂಡ ಇದೀಗ ಸಾಬೀತಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೇನೋ ಪೊಲೀಸರು ತಮ್ಮ ತನಿಖಾ ವರದಿಯನ್ನು ಕಲೆ ಹಾಕಿದ್ದಾರೆ. ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ಸಲ್ಲಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಫೋಟೋ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರಲ್ಲಿ ದರ್ಶನ್ನ ತಮ್ಮ ಪಾತ್ರ ಏನು ಅನ್ನೋದನ್ನ ಒಪ್ಪಿಕೊಂಡಿರೋದು ಕೂಡ ಈಗ ರಿವೀಲ್ ಆಗಿದೆ. ದರ್ಶನ್ ಜೊತೆಗೆ ಯಾರ್ಯಾರಿದ್ರು, ಅವರ ಪಾತ್ರ ಏನು, ಈ ಪ್ರಕರಣದಲ್ಲಿ ಅವರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅನ್ನೋದು ಕೂಡ ಎಲ್ಲವೂ ಈಗ ರಿವೀಲ್ ಆಗಿದೆ. ಯಾವತ್ತು ರೇಣುಕಾ ಸ್ವಾಮಿ ಪವಿತ್ರ ಗೌಡಾಳಿಗೆ ಮೊದಲ ಬಾರಿಗೆ ಟೆಕ್ಸ್ಟ್ ಮಾಡಿದ, ಅದಾದ ನಂತರ ಫೋಟೋ ಕಳಿಸಿದ, ಅದಾದ ನಂತರ ತನ್ನ ಮನೆಯ ಅಡ್ರೆಸ್ ಹೇಳಿದ, ತಾನೆಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ, ಆತನ ಡೀಟೇಲ್, ಆತನ ನಕಲಿ ಇನ್ಸ್ಟಾಗ್ರಾಮ್ ಖಾತೆ, ಇದೆಲ್ಲವೂ ಕೂಡ ಉಲ್ಲೇಖ ಆಗಿದ್ದರ ಬಗ್ಗೆಯೂ ಈಗ ಚಾರ್ಜ್ ಶೀಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗಿದೆ. ರೇಣುಕಾ ಸ್ವಾಮಿಗೆ ಎಷ್ಟು ಜನ ಹೊಡೆದ್ರು, ಎಲ್ಲೆಲ್ಲಿ ಹೊಡೆದ್ರು, ಹೇಗೆ ಹೊಡೆದ್ರು, ತಮ್ಮ ಬಳಿ ಏನೇನು ವಸ್ತುಗಳನ್ನು ಇಟ್ಕೊಂಡಿದ್ರು, ಅದರಿಂದ ಹೊಡೆದ್ರು, ಕರೆಂಟ್ ಶಾಕ್ ಕೊಟ್ಟಿದ್ದು, ಭೀಕರವಾಗಿ ಕೊಲೆ ಮಾಡಿದ್ದು, ಆತನ ಎದೆಗೆ ಒದ್ದಿದ್ದು, ತಲೆಗೆ ಹೊಡೆದಿದ್ದು, ಚಪ್ಪಲಿಯಿಂದ ಥಳಿಸಿದ್ದು, ಆತ ಕೆಳಗೆ ಬಿದ್ದ ತಕ್ಷಣ ಆತನನ್ನು ಈ ರಾಕ್ಷಸರು ಒದ್ದಿದ್ದು, ಇದೆಲ್ಲವೂ ಈಗ ತಪ್ಪೊಪ್ಪಿಗೆ ಏನು ಮಾಡಿದ್ದಾರೆ ದರ್ಶನ್, ಅದರಲ್ಲಿ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಎಲ್ಲೆಲ್ಲಿ ಬಂದರು, ಏನೇನು ಮಾಡಿದ್ರು, ಶವ ಸಾಗಾಟ ಮಾಡಿದ್ದು ಯಾರು, ಯಾವ ವಾಹನದಲ್ಲಿ, ಯಾವ ಸ್ಥಳದಲ್ಲಿ ಎಸೆದ್ರು, ಏನು ಮಾಡಿದ್ರು, ಆ ನಂತರ ದರ್ಶನ್ ಎಷ್ಟೊತ್ತಿಗೆ ಮನೆಗೆ ಹೋದ್ರು, ತಾವು ಧರಿಸಿದ್ದ ಬಟ್ಟೆ, ತಾವು ಹಾಕಿದ್ದ ಶೂ, ಅದೆಲ್ಲವೂ ಕೂಡ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರೆ ಆತನನ್ನು ಆಟೋ ಫಾಲೋ ಮಾಡ್ತಲ್ಲ, ರೇಣುಕಾ ಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ ಆಟೋ, ಅದರ CCTV ಫುಟೇಜ್ ಕೂಡ ಸಿಕ್ಕಿದೆ. ಅದರ ಫೋಟೋವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಪೊಲೀಸರು ಸಬ್ಮಿಟ್ ಮಾಡಿದ್ದಾರೆ ದೋಷಾರೋಪ ಪಟ್ಟಿಯನ್ನು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಎಷ್ಟನೇ ತಾರೀಕು ಏನು ಮಾಡಿದ್ರು, ಕೃತ್ಯ ನಡೆದ ಸ್ಥಳ, ಕೃತ್ಯ ನಡೆಸಿದ ಆರೋಪಿಗಳು, ಪ್ರತಿಯೊಂದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಇದಾದ ಮೇಲೆ 7:30 ಸುಮಾರಿಗೆ ಪ್ರದೋಷ್ ಮನೆಗೆ ಬಂದ. ಮನೆಯ ಬಳಿ ಬಂದು ಸತ್ತಿರುವ ಬಗ್ಗೆ ಮಾಹಿತಿಯನ್ನ ನೀಡಿದ್ದ. ನಾವು ಬರಬೇಕಿದ್ರೆ ಚೆನ್ನಾಗಿ ಇದ್ನಲ್ಲ, ಏನಾಯ್ತು ಅಂತ ದರ್ಶನ್ ಪ್ರದೋಷ್ನನ್ನ ಕೇಳ್ತಾರೆ. ಪ್ರದೋಷನ್ನ ಕೇಳಿದ ಸಂದರ್ಭದಲ್ಲಿ ಆದಂತ ಎಲ್ಲ ವಿಚಾರಗಳನ್ನ ಸವಿವರವಾಗಿ ಹೇಳ್ತಾರೆ. ಯಾರ್ಡ್ ಹತ್ರ ಹೋಗಿ ಮತ್ತೊಮ್ಮೆ ನಾನು ನೋಡ್ತೀನಿ ಅಂತ ಪ್ರದೋಷ ಹೇಳ್ತಾನಂತೆ. 9 ಗಂಟೆಗೆ ನಾಲ್ವರು ಮತ್ತೆ ಮನೆ ಹತ್ರ ಬಂದು ರೇಣುಕಾ ಸ್ವಾಮಿ ಸತ್ತೋದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. 7:30 ಸುಮಾರಿಗೆ ಪ್ರದೋಷ್ ಒಬ್ಬನೇ ಮನೆಗೆ ಬಂದಿರ್ತಾನೆ. ರೇಣುಕಾ ಸ್ವಾಮಿ ಸತ್ತ ಬಗ್ಗೆ ದರ್ಶನ್ಗೆ ವಿಷಯವನ್ನ ತಿಳಿಸಿದಾಗ, ನಾನು ಬರುವಾಗ ಚೆನ್ನಾಗೇ ಇದ್ನಲ್ಲ, ಆತ ಏನಾಯ್ತು ಅಂತ ದರ್ಶನ್ ಪ್ರದೋಷ್ನನ್ನ ಕೇಳಿದಾಗ, ನಾನು ಮತ್ತೊಮ್ಮೆ ಶೆಡ್ಗೆ ಹೋಗಿ ನೋಡ್ಕೊಂಡ್ಬರ್ತೀನಿ ಅಂತ ಪ್ರದೋಷ್ ಅಲ್ಲಿಂದ ಹೋಗ್ತಾನಂತೆ. ಪ್ರದೋಷ್ ಶೆಡ್ಗೆ ಹೋಗಿ ಮತ್ತೊಮ್ಮೆ ಆತ ಸತ್ತಿದ್ದನ್ನ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ವಿನಯ್, ಪ್ರದೋಷ್ ಸೇರಿದಂತೆ ಒಟ್ಟು 4 ಜನ ದರ್ಶನ್ ಮನೆಗೆ ಬಂದು ಆಗಿರುವಂಥ ಎಲ್ಲ ವಿಚಾರಗಳನ್ನ ಡೀಟೇಲ್ ಆಗಿ ಹೇಳ್ತಾರಂತೆ. ನೋಡಿ, ಚಾರ್ಜ್ ಶೀಟ್ನ ಇನ್ನಷ್ಟು ಕೆಲವು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅದೆಲ್ಲೂ ಯಥಾವತ್ ನಿಮ್ಮ ಮುಂದೆ. ಅಂದ್ರೆ ದರ್ಶನ್ ಸ್ವತಃ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ. ಆತನಿಗೆ ಒದ್ದಿದ್ದ